ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ವಿಶೇಷವಾದ ಸಿನಿಮಾದ ಬಗ್ಗೆ ಮಾತಾಡೋಣ. ಇದೊಂದು ನೈಜ ಪ್ರೇಮ ಕತೆ, ತೆರೆ ಮೇಲೆ ಬಂದಿರೋದು. ಹೌದು, ನಾವು ಮಾತಾಡ್ತಿರೋದು ಕನ್ನಡದ ರೊಮ್ಯಾಂಟಿಕ್ ಡ್ರಾಮಾ ಲವ್ ಯು ಮುದ್ದು ಬಗ್ಗೆ. ಒಂದು ನಿಜವಾದ ಲವ್ ಸ್ಟೋರಿನ ಸಿನಿಮಾವಾಗಿ ಮಾಡಿದಾಗ ಅದು ಎಷ್ಟರ ಮಟ್ಟಿಗೆ ತನ್ನ ಸತ್ಯವನ್ನ, ಆ ಅಸ್ಲಿ ಫೀಲನ್ನ ಉಳಿಸ್ಕೊಳ್ಳಕ್ಕ ಸಾಧ್ಯ ಅಲ್ವಾ? ಇದೇ ಪ್ರಶ್ನೆ ಈ ಸಿನಿಮಾದ ತಿರುಳು. ಬನ್ನಿ, ಈ ಸಿನಿಮಾದಲ್ಲಿ ಈ ಸವಾಲನ್ನ ಹೇಗೆ ನಿಭಾಯಿಸಿದ್ದಾರೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ಈ ಸಿನಿಮಾದ ಹಿನ್ನೆಲೆ ಏನು ಅಂತ ನೋಡೋಣ. ಯಾಕಂದ್ರೆ ಇದರ ಮೂಲವೇ ತುಂಬಾನೇ ಸ್ಪೆಷಲ್. ಗೊತ್ತಾ, ಈ ಸಿನಿಮಾ ಸುಮ್ಮನೆ ಒಂದು ಕಲ್ಪನೆಯ ಕಥೆ ಅಲ್ಲ. ಇದು ನಿಜವಾಗ್ಲೂ ನಡೆದಿದ್ದು. ಮಹಾರಾಷ್ಟ್ರದ ಆಕಾಶ್ ಮತ್ತು ಅಂಜಲಿ ಅನ್ನೋ ನಿಜವಾದ ದಂಪತಿಗಳ ಲವ್ ಸ್ಟೋರಿ ಇದು. ಅವರ ಕಥೆ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಲಕ್ಷಾಂತರ ಜನರ ಮನಸ್ಸು ಗೆದ್ದಿತ್ತು. ಇದು ಮಾಮೂಲಿ ಕಾಲೇಜ್ ಲವ್ ಸ್ಟೋರಿಗಳ ಥರ ಅಲ್ಲ. ಪ್ರೀತಿ ಶುರುವಾದ್ಮೇಲೆ ಕತೆ ಮುಗಿಯಲ್ಲ, ಬದಲಾಗಿ ಅಲ್ಲಿಂದ ಶುರುವಾಗತ್ತೆ. ಲೈಫಲ್ಲಿ ಬರೋ ಕಷ್ಟಗಳನ್ನ ಅವರಿಬ್ರು ಹೇಗೆ ಎದುರಿಸ್ತಾರೆ ಅನ್ನೋದೇ ಈ ಕತೆಯ ಫೋಕಸ್. ಆ ಹೋರಾಟ, ಆ ನೋವಿನ ಜರ್ನಿ ಇದೆಯಲ್ಲ, ಅದೇ ಈ ಸಿನಿಮಾಕ್ಕೆ ಒಂದು ವಿಶೇಷವಾದ ಆಳ ಕೊಡೋದು. ಹಾಗಾದ್ರೆ ಈ ಸಿನಿಮಾದಲ್ಲಿ ಅಷ್ಟೊಂದು ಇಷ್ಟ ಆಗಿರೋ ವಿಷಯಗಳಾದ್ರೂ ಏನು? ಯಾವುದು ಜನರಿಗೆ, ವಿಮರ್ಶಕರಿಗೆ ಇಷ್ಟ ಆಯ್ತು? ಬನ್ನಿ ನೋಡೋಣ. ಮೊದಲನೇದಾಗಿ ಸಿದ್ದು ಮತ್ತೆ ರೇಷ್ಮಾ ಇವರಿಬ್ಬರ ನಟನೆ, ವಾವ್, ನಿಜಕ್ಕೂ ಮನಸ್ಸಿಗೆ ತಟ್ಟುತ್ತೆ. ಅವರಿಬ್ಬರ ಮಧ್ಯೆ ಇರೋ ಕೆಮಿಸ್ಟ್ರಿ ಇದೆಯಲ್ಲ, ಅದು ಸ್ಕ್ರೀನ್ ಮೇಲೆ ಸಖತ್ತಾಗಿ ವರ್ಕ್ ಆಗಿದೆ. ಅಷ್ಟೇ ಅಲ್ಲ, ಅನಿರುದ್ಧ್ ಶಾಸ್ತ್ರಿ ಅವರ ಮ್ಯೂಸಿಕ್ ಕಥೆಯ ಫೀಲ್ನ ಇನ್ನೊಂದು ಲೆವೆಲ್ಗೆ ತಗೊಂಡೋಗುತ್ತೆ. ಜೊತೆಗೆ ಕೃಷ್ಣ ದೀಪಕ್ ಅವರ ಕ್ಯಾಮ್ರಾ ವರ್ಕ್ ಕೂಡ ಪ್ರತಿಯೊಂದು ಸೀನ್ಗೂ ಜೀವ ತುಂಬಿದೆ. ಇಲ್ಲಿ ಡೈರೆಕ್ಟರ್ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಇದು ಸಿಂಪತಿ ಬಗ್ಗೆ ಅಲ್ಲ, ಇದು ಸ್ಟ್ರೆಂತ್ ಬಗ್ಗೆ, ಬೇರೆಯವರು ಕೈ ಬಿಟ್ಟಾಗ ಜೊತೆ ನಿಲ್ಲೋದ್ರ ಬಗ್ಗೆ ಅಂತ. ನೋಡಿ, ಈ ಒಂದೇ ಒಂದು ಲೈನ್ ಇದೆಯಲ್ಲ, ಇಡೀ ಸಿನಿಮಾದ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಆ ನಿಜವಾದ ಕಥೆಯ ಹಿಂದಿನ ಸಂದೇಶ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಸರಿ, ಪ್ರತಿಯೊಂದು ಸಿನಿಮಾದಲ್ಲೂ ಪ್ಲಸ್ ಪಾಯಿಂಟ್ಸ್ ಇದ್ದಾಗೆ ಕೆಲವು ಮೈನಸ್ ಪಾಯಿಂಟ್ಸ್ ಕೂಡ ಇರುತ್ತೆ ಅಲ್ವಾ? ಹಾಗಾದ್ರೆ ಈ ಸಿನಿಮಾದಲ್ಲಿ ಎಲ್ಲಿ ಸ್ವಂತ ಎಡವಿದೆ ಅಂತನೂ ನೋಡೋಣ. ಇಲ್ಲಿರೋ ದೊಡ್ಡ ಚಾಲೆಂಜ್ ಅಂದ್ರೆ ಇದರ ನಿರೂಪಣೆ. ಒಂದು ಕಡೆ ಇದೊಂದು ಸತ್ಯಕಥೆ ಅನ್ನೋ ಪ್ರಾಮಾಣಿಕತೆ ಸಿನಿಮಾನ ಇಮೋಷ್ನಲಿ ತುಂಬಾ ಸ್ಟ್ರಾಂಗ್ ಆಗಿಡುತ್ತೆ. ಆದ್ರೆ ಇನ್ನೊಂದ್ ಕಡೆ ಕಥೆ ಹೋಗೋ ದಾರಿ ಸ್ವಲ್ಪ ರೆಗ್ಯುಲರ್ ರೊಮ್ಯಾಂಟಿಕ್ ಡ್ರಾಮಾ ಥರಾನೇ ಇದೆ. ಅಂದ್ರೆ ಪ್ರೀತಿ, ಆಮೇಲೆ ಕಷ್ಟ, ಆಮೇಲೆ ಅಗಲಿಕೆ, ಮತ್ತೆ ಒಂದಾಗೋದು, ಈ ಥರ ಒಂದು ಫಾರ್ಮುಲಾ ಫಾಲೋ ಮಾಡ್ದ ಹಾಗೆ ಅನ್ಸುತ್ತೆ. ಇದರಿಂದ ಮುಂದೆ ಏನಾಗ್ಬೋದು ಅಂತ ಸ್ವಲ್ಪ ಗೆಸ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹೌದು, ಕಥೆಯ ಸ್ಟ್ರಕ್ಚರ್ ಸ್ವಲ್ಪ ಪ್ರಿಡಿಕ್ಟಬಲ್ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಅಷ್ಟೇ ಅಲ್ಲ, 7 ಗಂಟೆ 12 ನಿಮಿಷದ ಈ ಸಿನಿಮಾದಲ್ಲಿ ಅಲ್ಲಲ್ಲಿ ಕಥೆ ಸ್ವಲ್ಪ ಸ್ಲೋ ಆಗುತ್ತೆ ಅನ್ನೋ ಅಭಿಪ್ರಾಯನೂ ಇದೆ. ಇದು ಸಿನಿಮಾದ ಒಟ್ಟಾರೆ ಇಂಪ್ಯಾಕ್ಟ್ ಅನ್ನು ಒಂಚೂರು ಕಡಿಮೆ ಮಾಡ್ಬೋದು. ಸರಿ, ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೋದು? ಕತೆ ಹೇಳೋ ರೀತಿಯಲ್ಲಿ ಸಣ್ಣಪುಟ್ಟ ಕೊರತೆಗಳು ಇರಬಹುದು, ಆದ್ರೆ ಲವ್ ಯು ಮುದ್ದು ಅನ್ನೋದು ನಿಜಕ್ಕೂ ಆ ದಂಪತಿಗಳ ಪ್ರೀತಿಗೆ, ಅವರ ಧೈರ್ಯಕ್ಕೆ, ಅವರ ನಂಬಿಕೆಗೆ ಸಲ್ಲಿಸಿದ ಒಂದು ಪ್ರಾಮಾಣಿಕವಾದ, ಇಮೋಷನಲ್ ಆದ ಗೌರವ ಅಂತಾನೆ ಹೇಳಬೇಕು. ಬಹುಶಃ ಇದೇ ಕಾರಣಕ್ಕಿರ್ಬೇಕು ಈ ಚಿತ್ರಕ್ಕೆ ಸಿಕ್ಕಿರೋ ರೇಟಿಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ. 5ಕ್ಕೆ 4.5 ಸ್ಟಾರ್ಸ್. ಇದು ಈ ಸಿನಿಮಾದ ಇಮೋಷನಲ್ ಕನೆಕ್ಟ್ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಸರಿ, ಕೊನೆಗೆ ಒಂದು ಪ್ರಶ್ನೆ. ಯಾವುದು ಹೆಚ್ಚು ಶಕ್ತಿಶಾಲಿ? ಪರ್ಫೆಕ್ಟಾಗಿ ಹೆಣೆದ ಒಂದು ಕಾಲ್ಪನಿಕ ಕಥೆಯೋ, ಅಥವಾ ಅಲ್ಲಲ್ಲಿ ಅಪೂರ್ಣ ಅನಿಸ್ತರೂ ನಿಜವಾಗಿ ನಡೆದಿದೆ ಅನ್ನೋ ಒಂದು ಸತ್ಯ ಕಥೆಯೋ? ಈ ಪ್ರಶ್ನೆ ಜೊತೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ನಮ್ ಜೊತೆಗಿದ್ದಕ್ಕೆ ಧನ್ಯವಾದಗಳು.